ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದ್ಬಿಟ್ಟು ನಾನು ಕುಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ಕುಕ್ಕಿಂಗಲ್ಲಿ ನಾನು ಬಂದ್ಬಿಟ್ಟು ಪನ್ನೀರನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಪ್ಯಾನಲ್ಲಿ ಬಂದ್ಬಿಟ್ಟು ಗೀ ಹಾಕಿದ್ದೀನಿ, ಅದಾದ್ಮೇಲೆ ಗಾರ್ಲಿಕ್ ಹಾಕಿದ್ದೀನಿ. ಸೊ ಗಾರ್ಲಿಕ್ನ ಚೆನ್ನಾಗಿ ಚಾಪ್ ಮಾಡಿ ಇಲ್ಲ ಸ್ಮ್ಯಾಶ್ ಮಾಡಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಹಾಕಿ, ಯಾಕಂದರೆ ಅದರಲ್ಲಿರೋ ಕೆಮಿಕಲ್ಸ್ ಎಲ್ಲ ಸ್ವಲ್ಪ ಇದಾಗಬೇಕು, ಸೊ ರಿಯಾಕ್ಟ್ ಆಗಬೇಕು. ಸೊ ಅದಾದಮೇಲೆ ಹಾಕಿ, ಅದಾದಮೇಲೆ ನಾನು ಬಂದ್ಬಿಟ್ಟು ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಅದನ್ನು ಇದು ಮಾಡ್ಕೊತಾ ಇದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಸ್ವಲ್ಪ ಚಿಲ್ಲಿ ಹಾಕಿದ್ದೀನಿ, ಮೆಣಸಿನ್ಕಾಯಿ ಎರಡು ಹಾಕ್ಬಿಟ್ಟು ಫ್ರೈ ಮಾಡಿದ್ದೀನಿ. ಅದಾದಮೇಲೆ ನಿಮಗೆ ಬೇಕಾಗಿರೋದು ನಾನು ಬಂದ್ಬಿಟ್ಟು 2 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನ ಹಾಕ್ಕೊಳ್ಳಿ. ಸೊ ನಾನು ಬ್ರೋಕೊಲಿನ ಬೇಯಿಸೋಣ ಅಂತ ಅಂದ್ಕೊಂಡೆ. ಲಾಸ್ಟ್ ಟೈಮ್ ಬೇಯಿಸಿದಾಗ ಏನಾಗೋಯಿತು ಅಂದರೆ ತುಂಬ ಸಾಫ್ಟ್ ಆಗೋಗಿತ್ತು. ಅದಕ್ಕೆ ಈ ಸತಿ ಬಂದ್ಬಿಟ್ಟು ಬ್ರೋಕೊಲಿನ ನಾನು ಹಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫುಲ್ ಫ್ರೈ ಮಾಡಿಕೊಂಡು ಬ್ರೋಕೊಲಿ ತುಂಬ ಸಾಫ್ಟ್ ಆಗಬೇಕು, ಲೈಕ್ ಕ್ರಂಚಿ ಟೈಪ್ ಇರಬೇಕು. ಅದಾದಾಗ ಪನ್ನೀರ್ ಆ್ಯಡ್ ಮಾಡಿದ್ಮೇಲೆ ಪನ್ನೀರನ್ನ ಚೆನ್ನಾಗಿ ಫ್ರೈ ಮಾಡಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ ಡೀಪ್ ಫ್ರೈ ಮಾಡಿಕೊಂಡಾಗ ಪನ್ನೀರೆಲ್ಲ ಫುಲ್ ಮ್ಯಾರಿನೇಟ್ ಆಗಿರೋ ಪನ್ನೀರ್ ಬಂದ್ಬಿಟ್ಟು ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನೇನು ಮಾಡಿದೆ, ಬಟಾಣಿ, ಬೀನ್ಸು ಮತ್ತು ಕ್ಯಾರೆಟ್ನ ಕಟ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಬಿಟ್ಟೆ. ಲೈಕ್ 1 ವಿಸಿಲು 2 ವಿಸಿಲ್ಗೂ ಬೇಯಿಸ್ಬಿಟ್ಟೆ ಫುಲ್ಲು. ಸೊ ಬೇಯಿಸಿರೋದೆಲ್ಲ ದೊಡ್ಡ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಎಲ್ಲ ಮಸಾಲೆ ಜೊತೆ ಮಿಕ್ಸ್ ಮಾಡಿದ ತಕ್ಷಣ ನಿಮಗೆ ಈ ಪಲ್ಯ ರೆಡಿಯಾಗೋಗುತ್ತೆ. ನೀವು ಇದನ್ನು ತಿನ್ಬೋದು. ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಟಾಟಾ, ಬಾಯ್, ಸಿ ಯು ನೆಕ್ಸ್ಟ್.